ರಾಮ್, ಹೋ. ನಮಸ್ಕಾರ ಶಿವಣ್ಣ. ನೀನು ಹುಷಾರಾಗಿದ್ದೀಯ ಅಂತ ತಿಳಿದು ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ ಶಿವಣ್ಣ, ನಿಮ್ಮನ್ನ ನೋಡಿ ತುಂಬ ಸಂತೋಷ ಆಯಿತು. ಅದು ಸರಿ, ಏನೋ ಮಾತಾಡ್ಬೇಕಂತ ಹೇಳಿದ್ರೆ ಏನು ಮಾತಾಡಬೇಕಿತ್ತು? ಶಿವಪುರಕ್ಕೆ ಯಾಕೆ ಬಂದೆ? ಇದು ಪ್ರಶ್ನೆ ಆಯ್ತು, ಮಾತಾಗ್ಲಿಲ್ಲ. ಕೇಳಿದಕ್ಕೆ ಉತ್ತರ ಕೊಡು. ನಮ್ಮೂರಿಗೆ ಯಾಕೆ ಬಂದೆ? ಸುಮ್ಮನೆ ಬಂದೆ. ಸುಮ್ಮನೆ ಬಂದು 2-3 ದಿನದಿಂದ ಇಲ್ಲೇನೋ ಮಾಡ್ತಾ ಇದೀಯ. ನಿನ್ನೆ ಕೇಳ್ತಾ ಇರೋದು ರಾಮ್, ಏನ್ ಮಾಡ್ತಾ ಇದೀಯಾ? ಅದು ನಿಜ ಹೇಳ್ಬೇಕಂದ್ರೆ ನೀನ್ ನನ್ನ ಕಾಪಾಡಿದ್ರಿ ಅಂತ ತಿಳಿತು. ಅದಕ್ಕೆ ಧನ್ಯವಾದ ಹೇಳೋಣ ಅಂತ ಬಂದೆ. ಆದ್ರೆ ನಿಮ್ ಮನೆಗೆ ಬರೋ ಧೈರ್ಯ ಇಲ್ದೆ ನಿಮ್ನ ಭೇಟಿ ಮಾಡಕ್ಕೆ ದಾರಿ ಹುಡುಕ್ತಾ ಇದ್ದೆ. ದಾರಿ ಹುಡುಕ್ತಾ ಇದ್ದವನು ನನಗೆ ಫೋನ್ ಮಾಡ್ಬೇಕಾಗಿತ್ತು, ನನ್ನ ಹೆಂಡತಿಗಲ್ಲ. ಏನ್ ಮಾಡದ್ ಶಿವಣ್ಣ, ನಾವಿಬ್ರು ಒಂದೇ ಹೆಜ್ಜೆ ಇಡ್ತಾ ಇದೀವಿ. ಹೆಜ್ಜೆ ಇಟ್ಟಿರೋದು ನಾನು ಮಾತ್ರ. ನೀನು ನಿನ್ನ ಪಾದ ಸೋಕೋದಕ್ಕೆ ಮೊದಲೇ ಕೋಮಾ ಸೇರಿದ್ದೆ. ನಿಜ. ಅದಕ್ಕೆ ಕೋಮೆಯಿಂದ ಬಂದ್ ಕೂಡ್ಲೆ ಹೆಜ್ಜೆ ಇಡಕ್ಕೆ ದಾರಿ ಸಿಗುತ್ತೆ ಅಂತ ಹುಡುಕೊಂಡ್ ನೀನ್ ಹೇಗೋ ಅಲ್ಲಿ ಹೆಜ್ಜೆ ಗುರುತು ಮೂಡ್ಸಿಲ್ವಲ್ಲ, ನೀನ್ ಸ್ವಲ್ಪ ಹೆಜ್ಜೆ ಹಿಂದೆ ಇಟ್ರೆ ನಾನು ಆ ದಾರಿನಲ್ಲಿ ಜ್ಯೋತಿ ಜೊತೆ ನಡೆಯಕ್ಕೆ ಇಷ್ಟಪಡ್ತೀನಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಶಿವಣ್ಣ ನೋಡು, ಜ್ಯೋತಿ ನಿನ್ ಜೊತೆ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಕೈ ಮುಗಿದ್ಬಿಟ್ಟು ಕೇಳ್ಕೊತೀನಿ ಶಿವಣ್ಣ, ಪ್ರೀತಿಸೋ 2 ಹೃದಯಗಳನ್ನ ದೂರ ಮಾಡಬೇಡ. ನೀವಿಬ್ರು ಪ್ರೀತಿ ಮಾಡಿದೀರಾ ಅಷ್ಟೇ, ಆದ್ರೆ ನಾವಿಬ್ರು ಈಗ ಮದುವೆ ಆಗಿದ್ದೀವಿ. ಅವಳು ನನ್ನ ಹೆಂಡತಿ ಆಗಿದ್ದಾಳೆ. ನೋಡೋ, ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಸಮಾಧಿ ಆಗಿರ್ತಾ ಇತ್ತು. ನಿನಗೀಗ್ಲೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ತಿರುಗ್ ನೋಡ್ದೆ ಇಲ್ಲಿಂದ ಹೊರಟೋಗ್ಬಿಡು. ನಿನಗೆ ಎಷ್ಟು ಹಣ ಒಡವೆ ಬೇಕೋ ಕೇಳು, ನಾನ್ ಕೊಡ್ತೀನಿ. ಜ್ಯೋತಿನ ಮರ್ತು ಬಿಡು. ಏನ್ ಹೇಳ್ತಿದ್ಯಾ ಶಿವಣ್ಣ? ನನ್ನ ಪ್ರೀತಿನ ಕೊಂಡ್ಕೋಬೇಕು ಅಂತಿದ್ಯಾ? ಮುಚ್ಚೋ ಬಾಯಿ. ನನಗ ಬುದ್ಧಿ ಇದ್ದಿದ್ರೆ ನೀನಿವತ್ತು ನನ್ನ ಕಣ್ ಮುಂದೆ ನಿಲ್ತಿರ್ಲಿಲ್ಲ, ಸಮಾಧಿ ಒಳಗೆ ಮಲಗಿರ್ತಾ ಇದ್ದೆ. ಜ್ಯೋತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ನ ತಾಯಿ, ನಿನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡು. ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ನನ್ನ ಭವಿಷ್ಯನೇ ಜ್ಯೋತಿ. ಅವಳೇ ನನ್ನ ಉಸಿರು, ಅವಳೇ ನನ್ನ ಜೀವ. ಅವಳಿಲ್ದೇನೆ ನನ್ ಬದುಕೋ ಮಾತೇ ಇಲ್ಲ. ಶ್ರೀರಾಮ್, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಸುಮ್ನೆ ನನ್ನನ್ನು ಕೆಣಕ್ಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಜ್ಯೋತಿನ ಮರ್ತು ಬಿಟ್ಟು ನಿನ್ನ ಭವಿಷ್ಯದ ಕಡೆ ಗಮನ ಕೊಡು. ಜ್ಯೋತಿ ಸೇರಿದ್ರೇನೆ ನನ್ನ ಭವಿಷ್ಯ ಆಗೋದು. ಅವಳಿಲ್ದೆ ನಾನಿಲ್ಲ. ಹೇಯ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನನ್ನ ತಾಳ್ಮೆ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಇಲ್ಲಿಂದ ಹೊರಟೋಗ್ಬಿಡು. ಯಾರಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೋ, ಹೊಸ ಜೀವನ ಶುರು ಮಾಡು. ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವಳು ಜ್ಯೋತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಶಿವಣ್ಣ. ನನಗೆ ನನ್ನ ಜ್ಯೋತಿನೇ ಬೇಕು. ನೀನೇನಾದ್ರೂ ಅವಳನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ ಅವಳನ್ನ ಕಿಡ್ನಾಪ್ ಮಾಡಾದ್ರೂ ಸರಿ, ನನ್ನ ಅವಳಾಗಿ ಮಾಡ್ಕೋತೀನಿ. ನೋಡು, ಜ್ಯೋತಿಗೆ ಮದುವೆ ಆಗಿದೆ. ಮದುವೆ ಆದ ಹೆಣ್ಣಿನ ಮೇಲೆ ಕಣ್ಣು ಹಾಕೋದ್ ತಪ್ಪು. ನಾನೇನು ಮದ್ವೆ ಆಗಿರೋ ಹೆಣ್ಣಿನ ಮೇಲೆ ಕಣ್ಣಾಗ್ತಿಲ್ಲ. ನಾನ್ ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಮೇಲೆ ಕಣ್ಣಾಗ್ತಾ ಇದ್ದೀನಿ. ಅವಳನ್ನ ನೀನ್ ಸ್ವಂತ ಮಾಡ್ಕೊಂಡಿದ್ಯಾ. ಮರ್ಯಾದೆಯಾಗಿ ಬಿಟ್ಕೊಡು, ಇಲ್ಲ ನಿನ್ನ ಕೊಂದಾದ್ರೂ ಸರಿ, ಅವಳನ್ನ ನನ್ನೊಳಗೆ ಮಾಡ್ಕೋತೀನಿ. ನಿನಗ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಿನಗ್ ದೊಣ್ಣೆ ಪೆಟ್ಟೆ ಸರಿ. ಏನೋ ಹೊಡಿತೀಯಾ? ಹೊಡಿ ಹೊಡಿ, ಮುಟ್ಟು ನೋಡೋಣ. ಬೇಡ ರಾಮ್, ನನಗ್ ಕೋಪ ಬರೆಸ್ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿ ನೋಡೋಣ. ಶ್ರೀರಾಮ್, ಜ್ಯೋತಿಯಿಂದ ದೂರ ಹೊರಟೋಗ್ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಜ್ಯೋತಿ ನನ್ನೋಳು, ನನ್ನೋಳು, ನನ್ನೋಳು. ಶ್ರೀರಾಮ್, ಏಯ್, ಎದ್ದಳ ಮೇಲೆ ಎದ್ದಳ. ಶ್ರೀರಾಮ್,
ಶ್ರೀರಾಮ್ ಶ್ರೀರಾಮ್ ಹೇಯ್ ಶ್ರೀರಾಮ್. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವಾಗ? ಅವತ್ತವನ್ನ ನಾನು ಇದೇ ಕೈಯಾರನೆ ಕೊಂದುಬಿಟ್ಟೆ. ಅವನನ್ನು ಕೊಲ್ಬೇಕು ಅಂತ ನನಗೆ ಯಾವ ಉದ್ದೇಶನೂ ಇರಲಿಲ್ಲ. ಅವನ ಆಯಸ್ ಮುಗ್ದಿತ್ತು, ಇಲ್ಲ ನನ್ನ ಗ್ರಾಚಾರ ಕೆಟ್ಟಿತ್ತೋ ಗೊತ್ತಿಲ್ಲ. ಅನಾಹುತ ನಡೆದು ಹೋಯ್ತು. ಅಂದ್ರೆ ಇದನ್ನ ನೀನು ಆಕಸ್ಮಿಕ ಅಂತ ಅನ್ನಕತ್ತಿ? ಅಲ್ಲ ಸರ್, ನಾನೇ ಅವನನ್ನು ಕೊಲ್ಲೋದಾಗಿದ್ರೆ ಅವನು ಕೋಮದಲ್ಲಿದ್ದಾಗ ನಾನು ಯಾಕೆ ಸರ್ ಅವನಿಗೆ ಸಹಾಯ ಮಾಡಲಿ? ಯಾರಿಗೆ ಗೊತ್ತು ಶಿವಣ್ಣ, ಅವ ಕೋಮಾದಿಂದ ಹೊರಗೆ ಬಂದ ಮೇಲೆ ನಿನ್ನ ಕೈಯಾರೆ ಅವನು ಸಾಯಿಸಬೇಕು ಅನ್ನೋ ವಿಕೃತ ಮನೋಭಾವನೆ ನಿನ್ನ ಒಳಗಿರ್ಬೋದಲ್ಲ? ಅಯ್ಯಯ್ಯೋ, ನಾನು ಅಷ್ಟೊಂದೆಲ್ಲ ಕೆಟ್ಟವನಲ್ಲ ಸರ್. ಓ, ಕೆಟ್ಟದ್ರಾಗ ಅಷ್ಟು ಕೆಟ್ಟದು ಇಷ್ಟು ಕೆಟ್ಟದು ಅಂತಿರ್ತೈತನು? ನನಗೆ ಗೊತ್ತಿರಲಿಲ್ಲ ಬಿಡು. ಅದು ಹಾಳಾಗೋಗ್ಲಿ, ಬಾಡಿ ಇಲ್ಲಿಂದ ಹೆಂಗೆ ಸಾಕ್ಸಿದಿ ಅದನ್ನು ಹೇಳೋ. ರೆಕಾರ್ಡ್ ಮಾಡ್ಕೊರಿ. ಒಂದು ಚೀಲ ಬಿದ್ದಿತ್ತು, ಅದರಲ್ಲಿ ರಾಮ್ ಬಾಡಿನ ಹಾಕ್ಕೊಂಡು ಹೊರಗಡೆ ಎತ್ಕೊಂಡು ಹೋದೆ ಸರ್. ಇಲ್ಲೇ ಈ ಮರಕ್ಕೆ ಹೊರ್ಕೊಂಡೆ. ಇಲ್ಲ ಮುಂದೆ ಇಲ್ಲೇ ಸರ್ ಸರ್ ಶ್ರೀರಾಮ್ ಬಾಡಿನ ಹೂತು ಹಾಕಿದ್ದು. ಆ ಮೂಟೆನ್ ತಗೊಂಡು ಇಲ್ಲಿಗೆ ಬಂದೆ. ಅಕ್ಕಪಕ್ಕ ಯಾರೂ ಇರಲಿಲ್ಲ. ಪಕ್ಕದ ತೋಟದಿಂದ ಗುದ್ಲಿ ಹಾರ ಎಲ್ಲ ತಗೊಂಡು ಬಂದು ಇಷ್ಟೇ ನಡೆದಿದ್ದು. ಇಷ್ಟೆಲ್ಲ ಮಾಡಿ ಇಷ್ಟ ಅಂತ ಹೇಳಕತ್ತಿಲ್ಲ ಶಿವಣ್ಣ. ಸರ್, ಅಣ್ಣ ಸುಳ್ಳು ಹೇಳ್ತಿದ್ದಾನೆ. ಅವನು ಈ ರೀತಿ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಬೇರೆ ಯಾರನ್ನೂ ಕಾಪಾಡೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಅನಿಸ್ತು. ಇಲ್ಲ ಸರ್, ನಾನು ಯಾರನ್ನೂ ಕಾಪಾಡೋದಕ್ಕೋಸ್ಕರ ಈ ರೀತಿ ಹೇಳ್ತಿಲ್ಲ. ಇದನ್ನೆಲ್ಲ ನಾನೇ ಮಾಡಿದ್ದೀನಿ, ಅದಕ್ಕೆ ಸತ್ಯ ಒಪ್ಕೋತಾ ಇದ್ದೀನಿ. ಇಲ್ಲ ಸರ್, ನಮ್ಮಣ್ಣ ನಿರಪರಾಧಿ. ದಯವಿಟ್ಟು ಅವನ್ನ ಬಿಟ್ಬಿಡಿ. ತುಳಸಿ, ನಿಮ್ಮ ಅಣ್ಣನ ತಪ್ಪು ಮಾಡೀನಿ ಅಂತ ಹೇಳಿ ಅವನ ಒಪ್ಕೊಂಡಾನ, ಮತ್ತ ಅವನ ನಿರಪರಾಧಿ ಹೆಂಗಾಕನ? ರಾಜೇಶ್, ಸರ್,
ಇಲ್ಲೇ ಬಾಡಿ ಹೂತಾಕ್ಯಾರಂತೆ, ಅದನ್ನ ಅಗದು ಎವಿಡೆನ್ಸ್ ಚೆಕ್ ಮಾಡ್ರಿ. ಸರ್ ಬಾಡಿ ಸಿಕ್ತು.